Watch full episodes on Jio Hotstar. ನೀವು ಜಗತ್ತಿನಲ್ಲೇ ಬೆಸ್ಟ್ ಮಕ್ಕಳು. ನಿಮ್ಮನ್ನ ಟ್ಯಾಲೆಂಟ್ ಹಂಟ್ ಕಾಂಪಿಟೇಷನ್ಗೆ ಸೆಲೆಕ್ಟ್ ಮಾಡಲಾಗಿದೆ. ನಿಮ್ಮಲ್ಲಿ ಒಬ್ರು ಮ್ಯಾಥಮೆಟಿಷಿಯನ್, ಒಬ್ರು ಮೆಜಿಷಿಯನ್ ಮತ್ತೊಬ್ರು ಸಿಂಗರ್. ಆದಷ್ಟು ಬೇಗ ಟ್ಯಾಲೆಂಟ್ ಹಂಟ್ ಆರ್ಗನೈಸರ್ ಇಲ್ಲಿಗೆ ಬರೋರಿದ್ದಾರೆ. ನಿಮ್ಮಲ್ಲಿ ಯಾರು ಬೆಸ್ಟ್ ಇದಾರೋ ಅವ್ರಿಗೆ ಸಿಗುತ್ತೆ ಈ ಟ್ರೋಫಿ. ಬನ್ನಿ ಹಾಗಿದ್ರೆ ನೋಡೋಣ ಇಲ್ಲಿರೋರಲ್ಲಿ ಈ ಟ್ರೋಫಿನ ಈಗ ಯಾರು ಗೆದ್ಕೊಂಡು ಮನೆಗೆ ತಗೊಂಡು ಹೋಗ್ತಾರೆ ಅಂತ. ರುದ್ರ ಎಲ್ಲಿದ್ ಬಿಟ್ಟ ಗೊತ್ತಾಗ್ತಾ ಇಲ್ಲ. ಲೆಟ್ಸ್ ಗೋ ಇನ್ಸೈಡ್. ಆಯ್ತು. ಯುಡಿ ಬೇಗ ಬಾ, ಕಾಂಪಿಟೇಷನ್ ಶುರು ಆಗಿದೆ. ಹಾ ಬರ್ತಾ ಇದ್ದೀನಿ. ಏಯ್, ನಿನ್ನಿಂದ ನನ್ನ ಪಾಪ್ಕಾರ್ನ್ ಬಿದ್ದೋಯ್ತು. ಟ್ರಾಫಿ ರುದ್ರನಿಗೆ ಸಿಗುತ್ತೆ. ರುದ್ರ ಅಂದ್ರೆ ಯಾರು? ಶಿವನ್ ಮುಂದೆ ಯಾರು ನಿಲ್ಲೋಕ್ ಸಾಧ್ಯ ಇಲ್ಲ. ಟ್ರೋಫಿ ಅವನಿಗೆ ಸಿಗತ್ತೆ. ನಿನ್ನ ಶಿವ ಎಲ್ಲಿದ್ದಾನೆ? ಅವನು ಇಲ್ಲಿಗೆ ಬರ್ದೇನೆ ಟ್ರೋಫಿ ಗೆಲ್ತಾನ? ಹೀರೋ ಎಂಟ್ರಿ ಕೊನೆನಲ್ಲೇ ತಾನೇ ಆಗೋದು. ನೋಡ್ತಾ ಇರು, ಇನ್ನೇನ್ ಬಂದ್ಬಿಡ್ತಾನೆ. ರುದ್ರ ಕೂಡ ಯಾವ ಹೀರೋಗಿಂತ ಕಮ್ಮಿ ಇಲ್ಲ. ಅವನು ಕೂಡ ಈಗ ಬರ್ತಿರ್ಬೇಕು. ಮಾತಾಡ್ಬೇಡ, ನೀನು ಸುಮ್ನಿರು. ಅಯ್ಯೋ, ದಯವಿಟ್ಟು ಜಗಳ ಆಡೋದನ್ನ ನಿಲ್ಸಿ. ಅರೆ, ಯಾರಾದ್ರೂ ಕಾಪಾಡಿ. ಮಕ್ಳೇ, ನಿಮ್ಗೆ ಗಿಫ್ಟ್ ಕೊಡೋದಿಕ್ಕೆ ಅಂತ ಲಾರ್ಡ್ ಈಸಾ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯು ಆರ್ ದ ಲಕ್ಕಿ ಒನ್. ನಿಮ್ಮನ್ನ ಲಾರ್ಡ್ ಈಸಾ, ದ ಲಾರ್ಡ್ ಆಫ್ ಯೂನಿವರ್ಸ್, ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ. ಯಾರಿ ಮಕ್ಕಳು, ಇವ್ರನ್ನ ಡೆಸ್ಟ್ರಾಯ್ ಮಾಡು. ಓಕೆ ಬಾಸ್. ಮಕ್ಕಳೇ, ನೀವಂತೂ ಸೋತ್ ಬಿಟ್ರಿ. ಮಗು ಅಂತ ಕರಿಬೇಡಿ ಅಂಕಲ್, ಶಿವ ಅಂತ ನನ್ನ ಹೆಸರು.
ಅವನೇ ನನ್ನ ಫ್ರೆಂಡ್ ಶಿವ. ಎಷ್ಟು ಚೆನ್ನಾಗಿ ಫೈಟ್ ಮಾಡ್ತಾನೆ, ಎಲ್ಲರೂ ಸೋಲಿಸ್ತಾನೆ. ವಾವ್, ಶಿವ ಏನ್ ಫೈಟ್ ಮಾಡ್ತಾನೆ. ಹೋಗಿ, ದೂರ ಹೋಗಿ, ಓಡಿ ಬೇಗ. ನೀವೇನ್ ಮಾಡ್ತಾ ಇದ್ದೀರಾ? ನೀವಿಬ್ರು ಚಿಕ್ಕವರು, ನನ್ನನ್ನ ಹೆದರ್ಸೋದಿಕ್ಕಾಗಲ್ಲ. ಈ ಮಕ್ಕಳಾಟನ ನನ್ನ ಹತ್ರ ಇಟ್ಕೋಬೇಡಿ. ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಥ್ಯಾಂಕ್ಸ್. ವೆಲ್ಕಮ್. ಅವನು ನನ್ನ ಫ್ರೆಂಡ್ ರುದ್ರ. ನೋಡಿದ್ರ ಅವನ ಮ್ಯಾಜಿಕ್ ನ ಚಮತ್ಕಾರ. ಅವನಿಲ್ದಿದ್ರೆ ಶಿವನ ಸ್ವಾಹ ಆಗ್ತಿತ್ತು. ಹಿಂದೆ ಹೋಗು, ಬಿಡ್ರೋ, ಬೇಗ ವಾಪಸ್ ಬನ್ನಿ, ವಾಪಸ್ ಬನ್ನಿ. ಅವರು ಏಲಿಯನ್ಸ್, ಅವರು ಏಲಿಯನ್ಸ್. ನೋಡ್ದ್ಯಾ, ನಾನು ಹೇಳಿದ್ನಲ್ಲ, ಅವರು ಏಲಿಯನ್ಸೇ. ಹಾಯ್, ಐ ಆಮ್ ಶಿವ. ಹಾಯ್, ರುದ್ರ ಹಿಯರ್. ಥ್ಯಾಂಕ್ಸ್ ರುದ್ರ. ನೀನ್ ಟೈಮ್ಗೆ ಬರ್ತಿರ್ಲಿಲ್ಲ ಅಂದ್ರೆ ಯಾರು ಉಳಿತಾ ಇರ್ಲಿಲ್ಲ. ಒಂದ್ ವೇಳೆ ಶಿವ ಟೈಮಿಗೆ ಸರಿಯಾಗಿ ಬಂದಿಲ್ಲ ಅಂದಿದ್ರೆ ಯಾರು ಉಳ್ಕೊತಾ ಇರ್ಲಿಲ್ಲ ಅಲ್ವಾ ಆದಿ? ರುದ್ರ, ಇವರೆಲ್ಲ ನನ್ನ ಫ್ರೆಂಡ್ಸು. ಆದಿ, ಯೂರಿ Hi. ಮತ್ತೆ ರೇವಾ. ಮತ್ತಿವ್ರು ನನ್ನ ಫ್ರೆಂಡ್ಸು, ಮಾಯರಾ ಮತ್ತೆ ವರುಣ್. ಪ್ಲೀಸ್ ನಮ್ಮ ಮಕ್ಕಳನ್ನ ಕಾಪಾಡಿ, ಪ್ಲೀಸ್. ಡೋಂಟ್ ವರಿ ಅಂಕಲ್ ಆಂಟಿ, ನಾವು ಖಂಡಿತ ಅವರನ್ನ ಹುಡುಕ್ತೀವಿ. ಶಿವ, ತಾತ ಕೂಡ ಎಲ್ಲೂ ಕಾಣಿಸ್ತಾ ಇಲ್ಲ. ಏನು? ಮತ್ತೆ ಅಜ್ಜಯ್ಯನೂ ಕಾಣ್ತಿಲ್ಲ ರುದ್ರ. ನೀವು ಚಿಂತಿಸಬೇಡಿ, ನಾವು ಇದನ್ನ ಪತ್ತೆ ಹಚ್ಚಬೇಕು. ಅವರು ಯಾರಂತ ಮತ್ತೆ ಯಾವ ಪ್ಲಾನೆಟ್ ನಿಂದ ಬಂದಿದ್ರು. ಇಬಾಯಿಸ್ಕಾ ಸ್ಪೇಸ್ ಶಿಪ್ ಕ್ರಿಯೇಟೋ. ಲಾರ್ಡ್ ಏಡ್ಸಾ, ಇನ್ನು ಸ್ವಲ್ಪ ಹೊತ್ತಲ್ಲಿ ಇವರೆಲ್ಲ ಮ್ಯಾಜಿಕಲ್ ಪವರ್ ನಮ್ಮ ಹತ್ರ ಬರುತ್ತೆ. ಆಮೇಲೆ ನಾವು ಮ್ಯಾಜಿಕ್ ಮಾಡ್ಬೋದು. ಇದೇನಾಯ್ತು?
ಈಗ ನಿಮ್ಮಿಂದ ಏನು ಮಾಡಕ್ಕಾಗಲ್ಲ. ನಿಮ್ಮೆಲ್ಲ ಮ್ಯಾಜಿಕಲ್ ಸ್ಕಿಲ್ಸ್ ನಮ್ಮ ಗಾಡ್ ಹೆಡ್ಸಾಗೆ ಹೋಗಿ ಸೇರ್ಕೊಂಡ್ ಬಿಟ್ಟಿದೆ. ಇನ್ ನೀವೆಲ್ಲ ಯಾವುದಕ್ಕೂ ಲಾಯಕ್ಕಿಲ್ಲ. ನನ್ನ ಒಳಗೆ ಈಗ ಮ್ಯಾಜಿಕಲ್ ಪವರ್ಸ್ ಬಂದಿದೆ. ಮೇಲೆದ್ದೇಳಿ. ನನಗೇನ್ ಬೇಕು ನಾನದ್ ನನ್ನ ಬೆರಳುಗಳಿಂದ ಪಡ್ಕೊಳ್ತೀನಿ. ಅವ್ರನ್ನ ಪ್ರಿಸನ್ ನಲ್ಲೇ ಇಡಿ. ಅಷ್ಟರಲ್ಲಿ ನಾನು ಬೇರೆ ಮೆಜಿಷಿಯನ್ ಗಳಿಂದ ಮ್ಯಾಜಿಕಲ್ ಪವರ್ನೆಲ್ಲ ತಗೊಂಡ್ಬಿಡ್ತೀನಿ. ಅವ್ರ ಪವರ್ ನನಗೆ ಸಿಕ್ಬಿಟ್ರೆ ನನ್ನ ಯಾರು ಕೂಡ ಗೆಲ್ಲೋದಕ್ಕಾಗೋದಿಲ್ಲ. ನಾನು ಪೈರಟ್ ಆಫ್ ಯೂನಿವರ್ಸ್ ಇಂದ ಲಾರ್ಡ್ ಆಫ್ ಯೂನಿವರ್ಸ್ ಆಗೋಗ್ತೀನಿ. ಶಿವ ಮತ್ತೆ ರುದ್ರನ ಇಲ್ಲಿ ಕರ್ಕೊಂಡ್ ಬರಕ್ ಆಗ್ಲಿಲ್ಲ ಗಾಡ್ ಹೆಡ್ಸ. ಶಿವನ ಫೈಟ್ ಮತ್ತೆ ರುದ್ರನ ಮ್ಯಾಜಿಕ್ ನಮ್ಮ ಹತ್ರ ಏನೂ ಮಾಡಕ್ ಆಗ್ಲಿಲ್ಲ. ನೀನು ಲಾರ್ಡ್ ಏಜಾನ ಸಿಪಾಯಿ. ನಿನಗೆ ಚಿಪ್ ಅಳವಡಿಸಲಾಗಿದೆ. ನಿನಗೆ ಜಗತ್ತಿನ ಎಲ್ಲಾ ತರದ ಫೈಟ್ಗಳು ಗೊತ್ತಿದೆ. ಆದ್ರೂ ಹೇಗೆ ಖಾಲಿ ಕೈನಲ್ಲಿ ವಾಪಸ್ ಬಂದೆ? ಐ ವಾಂಟ್ ದೆಮ್. ಗೋ ಫೈಂಡ್ ಔಟ್, ಕ್ಯಾಚ್ ದೆಮ್. ನಾವು ಬಂದಿದ್ದೇನೋ ಆಯ್ತು, ಆದ್ರೆ ಒಳಗೆ ಹೇಗೆ ಹೋಗೋದು? ಇದ್ರ ಸುತ್ತಮುತ್ತ ಡ್ರೋನ್ ಸೆಕ್ಯೂರಿಟಿ ಇದೆ. ಆ ಡ್ರೋನ್ ಇಂದ ತಪ್ಪಿಸ್ಕೊಳ್ಳೋದು ಪಾಸಿಬಲ್ ಅಲ್ಲ. ಒಂದು ಐಡಿಯಾ ಇದೆ. ಇಬ್ಬಾಯಿಸ್ಕಾ ಸ್ಮಾಲ್ ಸೈಜ್ ಕ್ರಿಯೇಟೋ. ರುದ್ರ, ನೀನು ಅದ್ಭುತನೇ ಮಾಡ್ದೆ. ನಡಿ, ಆದಷ್ಟು ಬೇಗ ಶಿಪ್ ಒಳಗಡೆ ಹೋಗೋಣ. ನೋಡ್ದಾ, ರುದ್ರನ ಹತ್ರ ಎಲ್ಲ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಇದೆ. ಅಯ್ಯೋ, ಡ್ರೋನು ಸ್ಪೇಸ್ ಶಿಪ್ ಡಿಟೆಕ್ಟ್ ಮಾಡಿದೆ. ಔಟ್ ಆಫ್ ಕಂಟ್ರೋಲ್ ಆಗಿದೆ. ಈಗೇನ್ ಮಾಡೋದು? ಇಷ್ಟೆಲ್ಲ ಕ್ರೀಚರ್ಸ್. ಆದ್ರೆ ಇಷ್ಟೆಲ್ಲ ಕ್ರೀಚರ್ಸ್ ಅನ್ನ ಯಾಕೆ ಬಂಧಿಸಿದ್ದಾರೆ? ನಿನ್ನ ಮ್ಯಾಜಿಕ್ ಬಾಯ್ ಇವತ್ತು ನಮ್ಮನ್ನ ಸೊಳ್ಳೆ ತರ ಸುಟ್ಟು ಹಾಕ್ಬಿಡ್ತಿದ್ದ. ಹೊಗೆ ಕೂಡ ಬರ್ತಾ ಇರ್ಲಿಲ್ಲ. ಬೇರೆ ಯಾವ್ದೇ ಮ್ಯಾಜಿಕ್ ಮಾಡಕ್ ಆಗ್ತಿರ್ಲಿಲ್ವಾ ಅವನು? ಥ್ಯಾಂಕ್ಸ್ ಹೇಳು, ಥ್ಯಾಂಕ್ಸ್. ಇಲ್ಲಿವರೆಗೆ ಮ್ಯಾಜಿಕ್ ನಿಂದಾಗಿ ಬಂದಿದ್ದೀವು. ಥ್ಯಾಂಕ್ಲೆಸ್ ಗರ್ಲ್. ಅರೆ, ಇವರದ್ದು ಮತ್ತೆ ಶುರು ಆಯ್ತು. ಥ್ಯಾಂಕ್ಸ್ ರುದ್ರ, ಮ್ಯಾಜಿಕ್ ಇಂದ ತುಂಬಾ ಉಪಯೋಗ ಆಯ್ತು. ಥ್ಯಾಂಕ್ಸ್ ಶಿವ. ಲೆಟ್ಸ್ ಗೋ. ಮೊದಲು ನಾವು CCTV ಅನ್ನು ಆಫ್ ಮಾಡಬೇಕು. ಇಲ್ದಿದ್ರೆ ಅವರು ನಮ್ಮ ಮೂವ್ಮೆಂಟ್ಸ್ ಟ್ರ್ಯಾಕ್ ಮಾಡಬಹುದು. ಇಬ್ಬಾಯಿಸ್ಕಾ ಆಲ್ CCTVs ಕ್ಲೋಸ್. ಇದೇನಾಯ್ತು?
ಯಾರು ಇದನ್ನ ಮಾಡಿದ್ದು? ಯಾರು ನಮ್ಮ ಡ್ರೋನ್ ನ ಡೆಸ್ಟ್ರಾಯ್ ಮಾಡಿದ್ದು? ಯಾರು ಎಲ್ಲ CCTVಗಳನ್ನು ಡ್ಯಾಮೇಜ್ ಮಾಡಿದ್ದು? ಇಂಟರ್ ಪ್ಲಾನೆಟ್ ಪೊಲೀಸ್ಗಳೇನು ಬಂದಿಲ್ಲ ತಾನೇ? ಚೆಕ್ ಮಾಡಿ. ನಾನ್ ಕಂಡುಹಿಡಿತೀನಿ ಇಲ್ಲಿ ಎಷ್ಟು ಜನ ಇದ್ದಾರೆ ಮತ್ತೆ ಎಲ್ಲೆಲ್ಲಿದ್ದಾರೆ ಅಂತ. ನಾವಿಲ್ಲಿ ತುಂಬಾ ಜಾಗರೂಕ ಆಗಿರಬೇಕು. ಎಲ್ಲಿಯೂ ನಾವು ಸಿಕ್ಕಿ ಬೀಳೋ ಅಪಾಯವಿದೆ. ಶಿವನ್ ಟೆಕ್ನಾಲಜಿನೇ ಕೆಲಸ ಮಾಡ್ತಿರೋದು. ನಿನ್ನ ಜಾದೂಗಾರ ಫ್ರೆಂಡು ಹೆದರ್ಕೊಂಡಿದ್ದಾನೆ. ಸಾರಿ. ಈ ರಿಸ್ಟ್ ವಾಚ್ ದೊಡ್ಡದಾಗಿದ್ರೆ ಇನ್ನ ದೊಡ್ಡದಾಗಿ ಕಾಣಿಸ್ತಿತ್ತು. ಇಷ್ಟು ಚಿಕ್ಕ ಸ್ಕ್ರೀನ್ ಮತ್ತೆ ಏನು ಕಾಣಿಸ್ತಿಲ್ಲ. ಇಬಾಯಿಸ್ಕಾ ಸಿಬಾಯಿಸ್ಕಾ ಬಿಗ್ ಸ್ಕ್ರೀನ್ ಕ್ರಿಯೇಟ್. ಓ ನೋ, ಮ್ಯಾಜಿಕ್ ಸ್ಕೂಲ್ ನ ಎಲ್ಲ ಟೀಚರ್ಸ್ ಅನ್ನ ಇವರು ಬಂಧಿಸಿದ್ದಾರೆ. ಇವರು ಏನ್ ಮಾಡ ಬಯಸ್ತಿದ್ದಾರೆ? ಗೊತ್ತಾಗ್ಬೇಕು ಅಂದ್ರೆ ನೀನೇ ಇಲ್ಲಿಗೆ ಬಂದ್ಬಿಡು. ಪಾಪ ಈ ರೋಬೋಟ್ ಬೀನ ಯಾಕೆ ಇಲ್ಲಿಗೆ ಕಳ್ಸಿದ್ಯಾ? ನೀನೇ ಇಲ್ಲಿಗೆ ಬಾ, ತಿನ್ನೋಣ, ಕುಡಿಯೋಣ, ಆಮೇಲೆ ಮಾತು ಆಡೋಣ. ತಿನ್ನುವಾಗ ನಾನು ಅವ್ರ ಜೊತೆ ಸೆಲ್ಫಿನೂ ತಗೋತಿದ್ದೆ. ಬರೀ ನಾನ್ ಮತ್ತೆ ಶಿವ ಅವರಲ್ಲಿಗೆ ಹೋಗ್ತೀವಿ. ನೀವಿಲ್ಲಿ ಬಚ್ಚಿಟ್ಟು ನೋಡ್ತೀರಿ. ವೆಲ್ಕಮ್, ಬನ್ನಿ ಒಳಗೆ. ಸಾರಿ ಶಿವ, ನನಗ್ ತುಂಬಾ ಹೊಟ್ಟೆ ಹಸಿತಿದೆ. ಇಷ್ಟೊಂದು ಒಳ್ಳೆ ಊಟ ನೋಡಿ ನನ್ಗೆ ಬಾಯಲ್ಲಿ ನೀರೇ ಬರ್ತಿದೆ. ಅದಕ್ಕೆ ನಾವ್ ನಿನ್ ಹಿಂದೆನೆ ಬಂದ್ವಿ. ಮತ್ತೆ ನಾನು ಏಲಿಯನ್ಸ್ ಜೊತೆ ಸೆಲ್ಫಿ ತಗೋಬೇಕು, ಅದಕ್ಕೆ ನಾನು ಬಂದೆ. ಲಾರ್ಡ್ ಎಲ್ಸಾ ಈಗ ಇಲ್ಲಿಗೆ ಬರ್ತಿದ್ದಾರೆ. ಹಲೋ ಕಿಡ್ಸ್, ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್. ಹೆಲೋ ಸರ್, ನನ್ನ ಹೆಸರು ಯೂಡಿ. ನಾನ್ ನಿಮ್ ಜೊತೆ ಒಂದು ಸೆಲ್ಫಿ ತಗೊಳ್ಳ? ಅಲ್ಲೇ ಕೂತ್ಕೋ. ಸೆಲ್ಫಿ ತಗೊಳ್ಳೋದಕ್ಕೆ ಇನ್ನೂ ತುಂಬಾ ಸಮಯ ಇದೆ. ನಾನ್ ಶಿವ, ಇದು ರುದ್ರ, ಮತ್ತೆ ಇದು ಆದಿ. ಮತ್ತೆ ನಿಮ್ ಪರಿಚಯ? ನನ್ನ ಪರಿಚಯ ನಾನು ನನ್ ಬಾಯಿಂದ ಹೇಗೆ ಹೇಳಿ? ನಕಲ್ ಸಿಂಗ್, ನನ್ನ ಇಂಟ್ರೊಡಕ್ಷನ್ ಕೊಡು. ಇವರು ಲಾರ್ಡ್ ಈಸಾ. ತಮ್ಮನ್ನ ತಾವೇ ಲಾರ್ಡ್ ಆಫ್ ದಿ ಯೂನಿವರ್ಸ್ ಅಂತ ಕರೀತಾರೆ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಇವರೊಬ್ಬ ಡಕಾಯಿತ, ಪೈರೇಟ್ಸ್ ಆಫ್ ದಿ ಯೂನಿವರ್ಸ್. ಇವರು ಪ್ರತಿಯೊಂದು ಯೂನಿವರ್ಸ್ಗೆ ಹೋಗಿ ಅಲ್ಲಿನ ಮುಖ್ಯವಾದ ವಸ್ತುಗಳನ್ನ ಕದೀತಾರೆ ಅಥವಾ ಲೂಟಿ ಮಾಡ್ತಾರೆ. 11 ಪ್ಲಾನೆಟ್ ನ ಪೊಲೀಸ್ ಇವರ ಹಿಂದೆ ಬಿದ್ದಿದ್ದಾರೆ. ಆದ್ರೆ ಲಾರ್ಡ್ ಈಸಾನ ಹಿಡಿಯೋದು ಕಷ್ಟ ಮಾತ್ರ ಅಲ್ಲ, ಅದು ಅಸಾಧ್ಯ. ಇವರಿಗಿಂತ ದೊಡ್ಡ ಕಳ್ಳ ಬೇರೆ ಯಾರು ಇಲ್ಲವೇ ಇಲ್ಲ. ನಕಲ್ ಸಿಂಗ್, ನನ್ನ ಹೊಗಳ್ತಾ ಇದ್ಯಾ ಅಥವಾ ಅವಮಾನ ಮಾಡ್ತಿದ್ಯಾ? ನಿನ್ನ ಬುದ್ಧಿ ಮಣ್ ತಿನ್ನೋಕ್ ಹೋಗಿದ್ಯಾ? ಇನ್ನು ನೀವ್ ಯಾರು ಮಾತಾಡ್ಬೇಡಿ, ನಾನ್ ಮಾತಾಡ್ತೇನೆ. ನೀವು ಪೈರೇಟಾ ಅಥವಾ ಲಾರ್ಡ್ ಆಫ್ ಯೂನಿವರ್ಸ್, ನಮ್ಗೆ ವ್ಯತ್ಯಾಸ ಆಗಲ್ಲ. ನೀವು ಯಾರನ್ನೆಲ್ಲ ಬಂಧಿಸಿದ್ದೀರಿ ಅವರನ್ನ ಬಿಟ್ಬಿಡಿ. ನಿಮ್ಗೇನ್ ಬೇಕು ಅಂತ ಹೇಳಿ. ನಾನು ಇಡೀ ಯೂನಿವರ್ಸ್ ಇಂದ ಬೆಲೆ ಬಾಳೋ ವಸ್ತುಗಳನ್ನ ಒಟ್ಟುಗೂಡಿಸಿ ನನ್ನ ಕಲೆಕ್ಷನ್ ಅಲ್ಲಿ ಇಟ್ಕೊಳಕ್ ಇಷ್ಟಪಡ್ತೀನಿ. ಇದು ನನ್ನ ಹವ್ಯಾಸ. ನಾನು ಯಾವುದೇ ಕಳ್ಳ ಡಕಾಯ್ತ ಅಲ್ಲ, ನಾನೊಬ್ಬ ಕಲೆಕ್ಟರ್. ಅಪರೂಪದ ಬೆಲೆ ಬಾಳುವಂತ ವಸ್ತುಗಳ ಕಲೆಕ್ಟರ್. ಎಲ್ಲ ಪ್ಲಾನೆಟ್ಸ್ ಗಳ ಪೊಲೀಸ್ ನನ್ನ ಹಿಂದೆ ಬಿದ್ದಿರ್ತಾರೆ. ಯಾಕಂದ್ರೆ ಜಗತ್ನಲ್ಲಿರೋ ಸ್ಪೆಷಲಿ ಟ್ಯಾಲೆಂಟೆಡ್ ಜನರನ್ನ ನಾನು ಇಲ್ಲಿಗೆ ಹಿಡ್ಕೊಂಡು ಬರ್ತೀನಿ. ಅವ್ರ ಟ್ಯಾಲೆಂಟ್ ನೆಲ್ಲ ಒಂದು ಚಿಪ್ ನಲ್ಲಿ ಟ್ರಾನ್ಸ್ಫರ್ ಮಾಡಿ ನನ್ನ ಕ್ರಿಯೇಚರ್ ಗಳ ಮೇಲೆ ಅದನ್ನ ಪ್ರಯೋಗ ಮಾಡ್ತೀನಿ. ಆ ಚಿಪ್ ಅನ್ನ ಯಾರ ದೇಹದಲ್ಲಿ ಹಾಕ್ತಾರೋ ಅವ್ರಿಗೆ ಪ್ರಪಂಚದ ಪ್ರತಿಯೊಂದು ಭಾಷೆನೂ ಗೊತ್ತಿರುತ್ತೆ, ಪ್ರತಿಯೊಂದು ಆರ್ಟ್ ಕೂಡ ಗೊತ್ತಿರುತ್ತೆ, ಎಲ್ಲ ಫೈಟ್ ಸ್ಕಿಲ್ಸ್ ಗೊತ್ತಿರುತ್ತೆ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರು ನನ್ನ ಮಾತು ಮಾತ್ರ ಕೇಳೋದು, ನನ್ನ ಅಧೀನದಲ್ಲಿರ್ತಾರೆ. ಮತ್ತೆ ಮ್ಯಾಜಿಕ್ ಲಾರ್ಡ್ ಲೇಸಾ ಹತ್ರ ಮಾತ್ರ ಇರುತ್ತೆ. ಇವ್ರ ಹತ್ರ ಈಗಾಗ್ಲೇ ತುಂಬಾ ಮ್ಯಾಜಿಕ್ ನ ತುಂಬಿಸಾಗಿದೆ. ಇನ್ನು ಸ್ವಲ್ಪ ಜನ ಅಷ್ಟೇ ಬಾಕಿ ಇದ್ದಾರೆ. ಇದಾದ್ಮೇಲೆ ನೀವು ಇಡೀ ಪ್ರಪಂಚದಲ್ಲಿ ಎಲ್ ಬೇಕಾದ್ರೂ ಕಳ್ತನ ಮಾಡ್ಬೋದು, ದರೋಡೆನೂ ಮಾಡ್ಬೋದು. ಯಾವ ಪೊಲೀಸು ನಿಮ್ಮನ್ನ ಹಿಡಿಯಕ್ ಆಗೋದಿಲ್ಲ. ಅಕಲ್ ಸಿಂಗ್, ನಿನ್ ತಲೆ ಏನಾದ್ರೂ ಕೆಟ್ಟ ಹೋಗಿದ್ಯಾ? ಇಷ್ಟು ಜೋರಾಗಿ ನನ್ನ ಎದುರುಗಡೆನೆ ಮಾತಾಡ್ತಿದ್ಯಲ್ಲ. ನಿಮ್ಗೆಲ್ಲ ಏನನ್ನಿಸ್ತು?
ನೀವೆಲ್ರೂ ಇಲ್ಲಿಗೆ ಬಂದು ನನ್ನಲ್ಲಿ ಬಂಧಿಯಾಗಿರುವಂತ ಭೂಮಿ ಮೇಲೆ ವಾಸ ಮಾಡೋರ್ನೆಲ್ಲ ವಾಪಸ್ ಕರ್ಕೊಂಡು ಹೋಗ್ತೀರಾ? ಈಗ ನೀವು ಕೂಡ ನನ್ನ ಬಂಧಿಗಳು. ಮಗು ಅಂತ ಕರಿಬೇಡಿ ಅಂಕಲ್. ನೀನ್ ಸರಿಯಾದ ಸಮಯಕ್ಕೆ ಬಂದಿರೋ ಕೋಕಾ. ಡೆಸ್ಟ್ರಾಯ್ ದೆಮ್. ಇವತ್ತಂತೂ ಇವರಿಬ್ರು ಕತೆನೂ ಮುಗೀತು. ಇವರನ್ನ ಯಾರು ಕಾಪಾಡಕ್ಕಾಗಲ್ಲ. ತುಂಬಾ ಮಜವಾಗಿದೆ. ಮೊದಲನೇ ಸಾರಿ ಫೈಟ್ ಮಾಡುವಾಗ ಮಜಾ ಬರ್ತಾ ಇದೆ. ನನ್ನ ಹತ್ರ ಎಷ್ಟೊಂದು ಪವರ್ಗಳಿವೆ. ಒಂದು ಸಾರಿ ನನಗೆ ತ್ರಿಮೂರ್ತಿಯ ಪವರ್ ಕೂಡ ಸಿಕ್ಬಿಟ್ರೆ ಆಮೇಲೆ ನನ್ನ ಯಾರು ಕೂಡ ತಡೆಯೋದಕ್ಕಾಗೋಲ್ಲ. ಶಿವ ಕಾಪಾಡ್ಕೋ. ಇವತ್ತು ರುದ್ರ ಇಲ್ದಿದ್ರೆ ನಿನ್ನ ಕುಂಫು ಹುಡುಗನ ಕತೆ ಮುಗಿತಿತ್ತು. ಇವತ್ತು ಶಿವ ಇಲ್ಲ ಅಂದಿದ್ರೆ ನಿನ್ನ ಮ್ಯಾಜಿಕ್ ಬಾಲ್ ನ ಟ್ರಾಜಿಡಿ ಎಂಡ್ ಆಗ್ತಾ ಇತ್ತು. ನಾವು ಅವರಿಗೆ ಸಹಾಯ ಮಾಡ್ಬೇಕು. ಇಂಥ ಸಿಚುವೇಶನ್ ಅಲ್ಲಿ ಮ್ಯಾಜಿಕ್ ಕೆಲ್ಸಕ್ಕೆ ಬರುತ್ತೆ. ಇಲ್ದಿದ್ರೆ ಕುಂಫು ಕತೆ ಮುಗಿಸುತ್ತೆ. ಅಂತರ್ ಮಂತರ್ ಕಾಲಿ ಕಲಂತರ್. ಲೋ 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 ತಡಿ, ನಾನು ಅಡ್ಕೊಳ್ತೀನಿ. ನಿನ್ನಂತ ಫ್ರೆಂಡ್ಸ್ ಇದ್ರೆ ಪಾಪ ಶತ್ರುಗಳ ಅಗತ್ಯನೇ ಇರೋದಿಲ್ಲ. ನೋಡು ನಿನ್ನ ಮ್ಯಾಜಿಕ್ ನನ್ನ ಮತ್ತೆ ನಿನ್ನ ಫ್ರೆಂಡ್ಸ್ ನ ಏನ್ ಗತಿ ಮಾಡುತ್ತೋ ಅಂತ. ತ್ರಿಮೂರ್ತಿಯ ಪವರ್ ನ ಟ್ರಾನ್ಸ್ಫರ್ ಮಾಡೋಕೆ ತಯಾರಿ ಆಗಿದೆಯಾ? ಎಸ್ ಲಾರ್ಡ್ ಎಸಾ. ವೆರಿ ಗುಡ್. ಆದ್ರೆ ಮೊದಲು ಆ ಮಕ್ಕಳ ಫ್ಯೂಚರ್ ಏನು ಅಂತ ಹೇಳು. ಈಗಲೇ ಹೇಳ್ತೀನಿ ಲಾರ್ಡ್ ಎಸಾ.
ವೆರಿ ಗುಡ್ ನ್ಯೂಸ್ ಬಾಸ್. ಈ ಚಿಕ್ಕ ಮಕ್ಕಳು ರೋಕನ ಎದುರುಗಡೆ ಕೈ ಜೋಡಿಸ್ಕೊಂಡು ಅಳ್ತಾ ಇದ್ದಾರೆ ಬಾಸ್. ಹೇಗೆ ಅಂದ್ರೆ ಸಾರಿ ಕೇಳೋ ಹಾಗೆ ಬಾಸ್. 2 ಕಂಟ್ರೋಲ್ ಬಂದ್ರೆ ಮಿಕ್ಕಿದೆಲ್ಲ ಕಂಟ್ರೋಲ್ ಬರುತ್ತೆ. ಫ್ಯೂಚರಿಯಾ ಹೋಗು, ನೀನ್ ಅವ್ರಗಳನ್ನೆಲ್ಲ ನೋಡ್ಕೋ. ನಾನು ತ್ರಿಮೂರ್ತಿಗಳ ಹತ್ರ ಹೋಗ್ತೇನೆ. ಮೊದಲನೇ ಭೇಟಿ ಚೆನ್ನಾಗಿತ್ತು ಮಕ್ಕಳೇ, ಮತ್ತೆ ಸಿಗೋಣ ಬೇಗ. ಈಗ ತುಂಬಾ ಮುಖ್ಯವಾದ ಕೆಲಸ ಇದೆ. ಮುಂದಿನ ಸಾರಿ ನಾವು ಮತ್ತೆ ಭೇಟಿ ಆದಾಗ ನೀವ್ ಅದನ್ನ ಜೀವನ ಪೂರ ನೆನ್ಕೊಂಡಿಟ್ಕೊಂಡಿರ್ತೀರಾ. ರುದ್ರ, ನಾವು ಅವನ್ನ ಹಿಡಿಲೇಬೇಕು. ಬಾ, ನಾವು ಅವನ ಹಿಂದೆ ಹೋಗೋಣ. ಶಿವ, ನೀನ್ ಲಾರ್ಡ್ ಎಸನನ್ನ ಫಾಲೋ ಮಾಡು. ನಾನ್ ಮೈರಾ ಮತ್ತು ವರುಣ್ರನ್ನ ತಪ್ಪಿಸ್ಕೊಂಡ್ ಬರ್ತೀನಿ. ಅದು ನಮ್ ಫೋಟೋ ತೆಗಿತಾ ಇದೆ. ಕೂದಲು ಸರಿ ಮಾಡ್ಕೊಳ್ಳಿ. ನಮ್ 3 ಜನದ ಫೋಟೋನು ಚೆನ್ನಾಗಿ ಬರ್ಬೇಕು, ಸರಿನಾ? ಏಲಿಯನ್ಸ್ ಇಲ್ಲ ಅಂದ್ರೆ ಅವ್ರ ಡ್ರೋನ್ ಜೊತೆನೂ ಸೆಲ್ಫಿ ತಗೋಬಹುದು. ಚೀಸ್. ಇದು ಎಷ್ಟು ಅಪಾಯಕಾರಿ. ಆದಿ, ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋಕೆ ಮತ್ತೆ ಏನಾದ್ರೂ ಫೋರ್ಸ್ ಕೊಟ್ರೆ ನೋಡಿ ಏನ್ ಮಾಡ್ತೀನಿ. ಈಗ ನಿನ್ ಫೋಟೋ ಮನೇಲಿ ನೇತ್ ಹಾಕ್ಬೇಕಿತ್ತು. ಇಲ್ಲಿಂದ ಬೇಗ ಬನ್ನಿ. ಛೀ, ಇದೇನು? ಇವ್ರನ್ನೀಗ ಆಚೆ ಕರ್ಕೊಂಡೋಗಿ ಓದಿರಿ. ಇವ್ರನ್ನು ನಾನು ಡಿಟೆನ್ಷನ್ ರೂಮ್ ನಲ್ಲಿ ಹಾಕ್ತೀನಿ. ಇವ್ರನ್ನ ನಾನು ಡಿಟೆನ್ಷನ್ ರೂಮ್ ನಲ್ಲಿ ಹಾಕ್ತೀನಿ. ಬೇಕಂದ್ರೆ ಇವ್ರು ಇವನ್ನೆಲ್ಲ ನಮ್ಮ ಮುಖಕ್ಕೆ ಸಿತ್ತಿದ್ದಾರೆ. ನನ್ ಜೊತೆ ನೀವೆಲ್ಲ ಬೇಗ ಬನ್ನಿ. ಓಹೋ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀನ್ ಯಾರು? ನನ್ನ ಹೆಸರು ಶಿವ ಅಂತ. ಮತ್ತೆ ರುದ್ರ ಕೂಡ ಇಲ್ಲೇ ಇದ್ದಾನೆ. ನೀವು ಹೆದರೋ ಅವಶ್ಯಕತೆ ಇಲ್ಲ. ಲೆಟ್ಸ್ ಹ್ಯಾವ್ ಅ ಲಂಚ್ ಟುಗೆದರ್. ನನಗೊಬ್ಬನಿಗೆ ಊಟ ಮಾಡೋದಕ್ಕೆ ಇಷ್ಟ ಆಗಲ್ಲ. ನಂಗ್ ತುಂಬಾ ಹಸುವಾಗ್ತಿದೆ. ಬಂದಾಗಿನಿಂದ ಆಕ್ಷನ್ ಆಗ್ತಿದೆ. ಯಾರು ಊಟ ತಿಂಡಿಯ ಮಾತೇ ಆಡ್ತಿಲ್ಲ. ಲಂಚ್ ಸರ್ವ್ ಮಾಡಿ. ಇದು ತಗೊಳ್ಳಿ, ರಾಕ್ ಚಿಲ್ಲಿ ಮತ್ತೆ ರಾಕ್ ತಂದೂರಿ.
ಓಕೆ ಲೆಟ್ಸ್ ಸ್ಟಾರ್ಟ್. ನನಗೆ ಖುಷಿ ಆಗ್ತಿದೆ ನೀವಿಬ್ರು ನನ್ನ ಜೊತೆ ಲಂಚ್ ಮಾಡ್ತಿರೋದಕ್ಕೆ. ನಮ್ಗೆ ರಾಕ್ಸ್ ತಿನ್ನೋಕ್ಕಾಗೋಲ್ಲ. ಪ್ಲೀಸ್ ಡೋಂಟ್ ಮೈಂಡ್. ಅರೆ ತಿನ್ನೋಡು, ತುಂಬಾ ರುಚಿಯಾಗಿದೆ. ನನಗೋಸ್ಕರ ಸ್ಪೆಷಲ್ ಪ್ಲಾನೆಟ್ ಆಫ್ ರಾಕ್ಸ್ ಇಂದ ತರಿಸಿರೋದು. ಟೇಸ್ಟ್ ಆದ್ರೂ ಮಾಡು ಪ್ಲೀಸ್, ಇಲ್ಲ ಅಂದ್ರೆ ನಿಮ್ನ ಅವ್ರ ಜೊತೆ ಲಾಕಪ್ ಅಲ್ಲಿ ಹಾಕ್ತೀನಿ. ಅವರು ಕೂಡ ನಿಮ್ ತರ ನನ್ನ ಜೊತೆ ಲಂಚ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರು. ನಮ್ಗೆ ಇದನ್ನು ತಿನ್ನಕ್ಕಾಗಲ್ಲ. ಏನು ಇದು ನನಗೆ ಅಪಮಾನ, ನನಗೆ ಇನ್ಸಲ್ಟ್ ಮಾಡ್ತಿದ್ದೀರಾ? ನೀನ್ ಯಾರು? ಒಳ್ಳೇದಾಯ್ತು ನೀನು ಇಲ್ಲಿಗೆ ಬಂದೆ. ಥ್ಯಾಂಕ್ ಯು ಮಗನೇ. ನೀವು ಇಲ್ಲೇ ಇದ್ದೀರಾ ಅಂತ ಗೊತ್ತೇ ಇರ್ಲಿಲ್ಲ. ಶಿವ, ನೀನ್ ಬಂದ್ಬಿಟ್ಟಲ್ಲ, ನನಗಿನ್ಯಾವ ಯೋಚನೆನೂ ಇಲ್ಲ. ನಾವಿಲ್ಲಿ ಜಗಳವಾಡೋಕ್ ಬಂದಿಲ್ಲ. ಯಾರ್ಯಾರನ್ನ ಬಂಧಿಸಿದ್ಯಾ ಅವ್ರನ್ನ ಬಿಟ್ಬಿಡು. ಬಿಟ್ಬಿಡ್ಬೇಕಾ? ನೀನು ಕೂಡ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ಒಂದು ವೇಳೆ ನಿನ್ನ ಹತ್ರನು ಮ್ಯಾಜಿಕ್ ಇದ್ರೆ ಲಾರ್ಡ್ ಎಜಾ ಹತ್ರ ಮ್ಯಾಜಿಕ್ ಇದೆ. ಈಗ ಅವರು ಆ ತ್ರಿಮೂರ್ತಿಯ ಮ್ಯಾಜಿಕ್ ತಗೋತಾರೆ. ಅದಾದ ಮೇಲೆ ಅವರನ್ನ ಸೋಲ್ಸೋದಕ್ಕೆ ಯಾರಿಂದನೂ ಆಗಲ್ಲ. ಈ ತ್ರಿಮೂರ್ತಿ ಏನು? ನೀನೇ ಹೋಗಿ ತಿಳ್ಕೊ. ಇವತ್ತು ಯಾರು ಉಳಿಯಲ್ಲ. ಇದನ್ನ ನಾನ್ ನೋಡ್ಕೊತೀನಿ. ತಾತ ಹುಷಾರು. Zibaiska rock flower converto. ಇವತ್ತು ಯಾರು ಉಳಿಯಲ್ಲ. ಅಯ್ಯೋ, ನಾನು ಸೋತೋದೆ. ನಾನು ಮೊದಲೇ ಸಲ ಸೋತೋದೆ. ಒಂದು ಚಿಕ್ಕ ಮಗುವಿಂದ ಸೋತೋದೆ. ನಾನು ಜೋಶಲ್ಲಿ ನನ್ನ ಎಲ್ಲ ಪವರ್ಸ್ನು ಯೂಸ್ ಮಾಡಿಬಿಟ್ಟೆ. ಈಗ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ಥ್ಯಾಂಕ್ಸ್ ರುದ್ರ, ನೀನು ನನ್ನ ತಾತನ ಕಾಪಾಡ್ದೆ. ರುದ್ರ, ಮೇಡಮ್ ಕಾನೂಂಗು
ನೀವೆಲ್ಲ ಕ್ಷೇಮ ತಾನೇ? ಹ್ಞೂ ರುದ್ರ, ಶಿವ ನಮ್ಮನ್ ಕಾಪಾಡ್ದ. ಈಸ್ ಅ ವೆರಿ ಗುಡ್ ಫೈಟರ್. ನೋಡಿದ್ಯಾ, ಈಗ ಮೆಜಿಷಿಯನ್ಸ್ ಕೂಡ ಶಿವನ್ನ ಹೊಗಳ್ತಾ ಇದ್ದಾರೆ. ಆದ್ರೆ ನೀನ್ ಮಾತ್ರ ಎಲ್ಲಿದ್ಯೋ ಅಲ್ಲೇ ಕಚ್ಕೊಂಡಿದ್ಯಾ. ಇನ್ನು ಏನು? ನೀನ್ ಕೂಡ ಮೇಕೆಯ 3 ಕಾಲು ಮತ್ತು ಕೋಳಿಯ ಒಂದೇ ಕಾಲಲ್ಲಿ ಸಿಗಾಕೊಂಡಿದ್ಯಾ. ಕುಂಫು ಕರಾಟೆ ಇಸ್ ನೋ ಮ್ಯಾಚ್ ಟು ದ ಮ್ಯಾಜಿಕ್ ಆಫ್ ರುದ್ರ. ಈಗ ನೋಡ್ಲಿಲ್ವಾ ಅವನು ರಾಕ್ಸ್ ನ ಹೇಗೆ ಫ್ಲವರ್ ಗೆ ಬದಲಾಯಿಸಿದ? ನಿನ್ ಕುಂಫು ಬಾಯ್ಗೆ ಹೇಳು ಸ್ವಲ್ಪ ಮಾಡಿ ತೋರ್ಸು ಅಂತ. ಅರೆ ಸುಮ್ನಿರಿ. ಶಿವ ನಾವು ಪತ್ತೆ ಹಚ್ಬೇಕು ಈ ತ್ರಿಮೂರ್ತಿ ಯಾರು ಅಂತ. ಏನ್ ತಿಳ್ಕೋಬೇಕು ಎಲ್ಲ ತಿಳ್ಕೊಳ್ಳಿ. ನನ್ ಟೈಮ್ ಮುಗ್ದೋಗಿದೆ. ಒಂದು ವೇಳೆ ನಾವು ನಮ್ಮ ಪವರ್ಸ್ನೆಲ್ಲ ಯೂಸ್ ಮಾಡಿದ್ರೆ ಮತ್ತೆ ನಾವಾಗಿರೋದಕ್ಕೆ ಆಗಲ್ಲ. ಶಾಕಾಲ್, ಅಜ್ಜಯ್ಯ, ಸರ್ ಮೆಜೆಸ್ಟಿಕೋ ಇಲ್ಲಿ ಎಲ್ಲರನ್ನ ಬಂಧಿಸಿದ್ದಾರೆ. ಒಂದ್ ನಿಮಿಷ, ನಾನೊಂದು ಸೆಲ್ಫಿ ತಗೊಳ್ಳ ಪ್ಲೀಸ್? ನನ್ಗೆ ಏಲಿಯನ್ಸ್ ಜೊತೆ ಸೆಲ್ಫಿ ತಗೊಳಕ್ಕೆ ಬಹಳ ಇಷ್ಟ. ಇಲ್ಲ, ಬಹುಶಃ ಇವರನ್ನು ನಮ್ಮೊಂದಿಗೆ ಬಂಧಿಸಿರ್ಬೇಕು. ನಮ್ಮಲ್ಲಿ ಸರ್ ಮೆಜೆಸ್ಟಿಕೋ ಅವರ ಹೆಸರೇಳಿ, ಮತ್ತೆ ಸರ್ ಮೆಜೆಸ್ಟಿಕೋ, ಶಾಕಾಲ್ ಮತ್ತೆ ಜೈಸಿಂಗ್ ಅವರನ್ನು ಕೊಟ್ಟು ಕರೆಸಿದ್ರು. ನಾವು ಚೇರ್ ಮೇಲೆ ಕೂತ ತಕ್ಷಣ ಸ್ಮೋಕ್ ನಿಂದ ನಮ್ಮನ್ನ ಮೂರ್ಛೆ ತಪ್ಪಿಸಿದ್ರು. ಈ ರೀತಿ ಅವರು ಸಿಕ್ಕಾಕೊಂಡ್ರು. ಮತ್ತೆ ಲಾರ್ಡ್ ಎಜಾ ಅವರ ಪವರ್ ತೆಗೆಯೋದ್ರಲ್ಲಿದ್ದಾನೆ. ರುದ್ರ, ಶಿವ ಪ್ಲೀಸ್ ಏನಾದ್ರೂ ಮಾಡಿ, ಇಲ್ಲ ಅಂದ್ರೆ ಅನರ್ಥವಾದೀತು. ಅವ್ರೆಲ್ಲಿದ್ದಾರೆ ಕಂಡು ಹಿಡಿಬೇಕಾಗಿದೆ. ಇವ್ರೆಲ್ರ ಪವರ್ಸ್ ಅನ್ನು ಕಸಿಯೋಕ್ ಮುಂಚೆ ನಾನ್ ಮತ್ತೆ ಶಿವ ಹೋಗ್ತೀವಿ. ನಾವಿಬ್ರು ನಿಮ್ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇರ್ತೀನಿ. ನೀವ್ ಇತರರನ್ನ ರಕ್ಷಿಸಿ. ಬೇಗ ಬರುದ್ರ, ಇಲ್ಲಿ ಯಾರು ಇಲ್ಲ. ಲಾರ್ಡ್ ಎಜಾ, ಆ ಮಕ್ಕಳು ರಾಕೋನ ಸಾಯಿಸ್ಬಿಟ್ರು. ನೀನ್ ಫ್ಯೂಚರ್ ಬಗ್ಗೆ ಹೇಳೋದೆಲ್ಲ ಸುಳ್ಳು. ಯೂಸ್ಲೆಸ್ ನೀನು, ಯಾವ್ದಕ್ಕೂ ಕೆಲ್ಸಕ್ಕೆ ಬರಲ್ಲ. ಲಾರ್ಡ್ ಎಜಾ ಸರ್, 50% ಅಂತೂ ನಿಜ ಹೇಳ್ತೀನಿ. ಮತ್ತೆ ಮಿಕ್ಕಿದ್ದು ಆ ಕಡೆ ಈ ಕಡೆ ಆಗತ್ತೆ. 50% ನ ಕ್ರೆಡಿಟ್ ಆದ್ರೂ ಕೊಟ್ಬಿಡಿ. ಆರ್ ವಿ ರೆಡಿ ಟು ಟ್ರಾನ್ಸ್ಫರ್ ಪವರ್? ಈಗ ನಾನೇ ಅವ್ರನ್ನ ಸರಿ ಮಾಡ್ತೀನಿ. ಎಲ್ಲ ರೆಡಿ ಆಗಿದೆ ಸರ್. ಆರ್ ಯು ರೆಡಿ? ಲೆಟ್ ಸ್ಟಾರ್ಟ್. ಒಂದ್ ನಿಮಿಷ, ಫ್ಯೂಚರಿಯ ಹುಡುಗರ ಫ್ಯೂಚರ್ನ ಹೇಳು. ಅವರು ಇಲ್ಲಿ ತನಕ ಏನು ಬಂದಿಲ್ಲ ತಾನೇ? ಲಾರ್ಡ್ ಎಜಾ, ನಿಮ್ ಫ್ಯೂಚರ್ ತುಂಬಾ ಬ್ರೈಟ್ ಆಗಿದೆ, ಮತ್ತೆ ಅವ್ರದ್ದು ಡಾರ್ಕ್ ಆಗಿದೆ. ನಾನ್ ನೋಡ್ತಾ ಇದ್ದೀನಿ. ಅಲ್ಲಿ ಅಕ್ಕಲ್ ನಕ್ಕಲ್ ಇಬ್ರು ಹೊಡ್ಸ್ಕೊತಾ ಇದ್ದಾರೆ. ಇನ್ನುಳಿದವ್ರಿಗೆಲ್ಲ ತಲೆ ಮೇಲೆ ಸ್ಟಾರ್ಸ್ ಕಾಣಿಸ್ತಿದೆ. ಆ ಚಿಕ್ಕದಾಗಿರೋ ವಸ್ತು ನನ್ನ ಕಲೆಕ್ಷನ್ ಅಲ್ಲಿ ಇರುವಂತ ಒಂದು ವಸ್ತುನೇ. ಇವತ್ತದು ಕೆಲ್ಸಕ್ಕೆ ಬರುತ್ತೆ. ಆದ್ರೆ ನನಗೆ ನಿನ್ನ ಭವಿಷ್ಯವಾಣಿ ಮೇಲೆ ನಂಬಿಕೆನೇ ಇಲ್ಲ. ಒಂದ್ ವೇಳೆ ಅಕಲ್ ಮತ್ತೆ ನಕಲ್ ಫೇಲ್ ಆದ್ರೆ ಆಗ ಸ್ಟಾರ್ಸ್ ನ ಬಿಟ್ಬಿಡು. ಅದ್ ಯಾವತ್ತೂ ಫೇಲ್ ಆಗೋದಿಲ್ಲ. ಟ್ರಾನ್ಸ್ಫರ್ ದ ಪವರ್ಸ್. ಓ ಅಣ್ಣ ಮೆಜಿಷಿಯನ್, ನಿನ್ ಹತ್ರ ಶಕ್ತಿ ಇದ್ರೆ ಮ್ಯಾಜಿಕ್ ಜೊತೆ ಫೈಟ್ ಮಾಡು. ಮ್ಯಾಜಿಕ್ ಜೊತೆ ಫೈಟ್ ಮಾಡೋಕೆ ಲಾರ್ಡ್ ಎಜಾ ಬರ್ತಿದ್ದಾರೆ. ಅವ್ರು ಬರೋ ತನಕ ವೇಟ್ ಮಾಡು. ರುದ್ರ, ನೀನು ಆ ಕಡೆ ನಿಂತ್ಕೋ. ನಾನ್ ನಿನ್ಗೆ ಯಾವುದೇ ಮ್ಯಾಜಿಕ್ ಇಲ್ದೆ ಪಾಠ ಕಲಿಸ್ತೀನಿ.
ಚೀಟಿಂಗು ನೀವಿಬ್ರು ಮತ್ತು ಅವನೊಬ್ಬ. ಮ್ಯಾಜಿಕ್ ಇಲ್ದೆ ಫೈಟ್ ಮಾಡ್ಬೇಕು ಅಂತ ಹೇಳಿದ್ದು. ಎಷ್ಟು ಜನ ಫೈಟ್ ಮಾಡ್ತೀವಿ ಅದನ್ನ ನಾವು ಹೇಳಿರ್ಲಿಲ್ಲ. ಈ ನಿನ್ನ ಮ್ಯಾಜಿಕ್ ಫ್ರೆಂಡ್ ಡೈಲಾಗೆ ಹೊಡಿತಿರ್ತಾನ ಅಥವಾ ಶಿವನ್ಗೆ ಸಹಾಯನಾದ್ರೂ ಮಾಡ್ತಾನ? ಹೇಗ್ ಮಾಡ್ತಾನೆ? ಚೆನ್ನಾಗಿ ಓದಿ ತಿಂದಿದಾನಲ್ಲ. ಮ್ಯಾಜಿಕ್ ಇಲ್ಲ ಅಂದ್ರೆ ಅವನು ಯೂಸ್ಲೆಸ್. ಶಿವನ್ಗೆ ಯಾವುದೇ ಮ್ಯಾಜಿಕ್ ಅಗತ್ಯ ಇಲ್ಲ. ನೋಡು ಹೇಗ್ ಒಂಟಿಯಾಗಿ ಹೋರಾಡ್ತಿದ್ದಾನೆ ಅಂತ. ಜನ ಅಂತಾರೆ ಒಬ್ರಿಗಿಂತ ಇಬ್ರು ಚಂದ. ರುದ್ರ, ನೀನ್ ನಿನ್ ಜೊತೆ ಫೈಟ್ ಮಾಡೋಕ್ ಆಗೋದಿಲ್ಲ. ಕೈ ಹಿಡಿದಿಟ್ಕೋ ಗೆಳೆಯ, ಈಗ ನಿನ್ ಟ್ಯಾಲೆಂಟ್ ನನ್ನೊಳಗೆ ಬರಲಿದೆ. ಇಬಾಯಿಸ್ಕಾ ಶಿವಾಸ್ ಟ್ಯಾಲೆಂಟ್ ಕಾಪಿ ಪೇಸ್ಟು. ಮಕ್ಕಳೇ, ನೀವಂತೂ ಆಗ ಬಚಾವಾದ್ರಿ. ಆದ್ರೆ ಈಗ ನಿಮಗೆ ಪಾಠ ಕಲಿಸ್ತೇನೆ. ಹುಡುಗಾನ್ ಬೇಡಿ ಅಂಕಲ್. ರುದ್ರ ನನ್ನ ಹೆಸರು. ಅಯ್ಯೋ, ಅವನು ಶಿವ ಹೇಳ್ದಾಗೆ ಡೈಲಾಗ್ ಹೇಳ್ತಾ ಇದ್ದಾನೆ. ಕ್ಯಾಟ್. ರುದ್ರ, ಏನ್ ಕಿಕ್ ಹೊಡ್ದೆ. ಲುಕ್, ಹಿ ಕ್ಯಾನ್ ಫೈಟ್. ರೇವಾ, ನಿನ್ನ ಕಣ್ಣಿನಿಂದ ನೋಡು, ರುದ್ರ ಫೈಟ್ ಕೂಡ ಮಾಡಬಹುದು. ಆಶ್ಚರ್ಯವಾಯ್ತಾ? ನಕಲ್ ಸಿಂಗ್. ಹೇಳು ನಕಲ್ ಸಿಂಗ್. ಇವರೇ ನಮಗ್ ಸರಿಯಾಗಿ ಪಾಠ ಕಲ್ಸಿದ್ರು. ನಾವು ಕೆಲ್ಸ ಕಳ್ಕೊತೀವಿ. ಬನ್ನಿ, ನಾವಿಲ್ಲಿಂದ ಹೋಗ್ಲೇಬೇಕು. ವಾವ್, ಇದು ಎಷ್ಟು ಸುಂದರವಾಗಿದೆ. ನಾನು ಇವ್ರ ಜೊತೆನೆ ಸೆಲ್ಫಿ ತಗೊಂತೀನಿ. ಏಲಿಯನ್ ಜೊತೆ ಅಂತೂ ತಗೊಳಕ್ ಆಗ್ತಿಲ್ಲ. ತಡಿಯೋ. ಅವರನ್ನ ಕಾಪಾಡಬೇಕಾಗುತ್ತೆ.
ಕೊನೆಗೆ ಮ್ಯಾಜಿಕ್ ಕೆಲ್ಸಕ್ ಬರುತ್ತೆ, ಆದ್ರೆ ಜನರಿಗೆ ಅರ್ಥನೇ ಆಗಲ್ಲ. ನಿನಗೆ ಹೇಗೆ ಅರ್ಥ ಮಾಡಿಸೋದು ಅಂತ ನನಗೆ ಚೆನ್ನಾಗಿ ಗೊತ್ತು, ಆದ್ರೆ ಈಗ ಟೈಮ್ ಇಲ್ಲ. ಫೈಂಡ್ ಅಜ್ಜಯ್ಯ. ರೇವಾ, ನೀನು ನಡ್ಕೊಂಡ್ ಬಾ. ಅದೇನಂದ್ರೆ ನಾವ್ ನಿನ್ಗೆ ಲಿಫ್ಟ್ ಕೊಡಕ್ಕಾಗಲ್ಲ. ನಿನ್ನಂತವರಿಂದ ನನ್ಗೆ ಲಿಫ್ಟ್ ಬೇಕಾಗಿಲ್ಲ. ಹೋಗಿ ಸುಮ್ನೆ. ಟೂ ಲೇಟ್ ರುದ್ರ, ಶಿವ, ಟೂ ಲೇಟ್. ನಾನು ಈ ಮಹಾನ್ ಮೆಜಿಷಿಯನ್ಗಳ ಪವರ್ನು ಕೂಡ ಕಿತ್ಕೊಂಡ್ಬಿಟ್ಟಿದ್ದೀನಿ. ನೌ ಐ ಆಮ್ ಇನ್ವಿನ್ಸಿಬಲ್. ಇದಾಗಿದೆ ನಿನ್ನ ಫ್ಯೂಚರ್ ಟೆಲಿಂಗ್ ಸ್ಟಾರ್. ಫ್ಯೂಚರ್ ಟೆಲಿಂಗ್ ಡಿವೈಸ್ ನ ಒಡೆದು ಹಾಕು. ಮೈರಾ ವರುಣ್, ಇಷ್ಟು ಪವರ್ಸ್ ಅನ್ನು ಎದುರಿಸೋದು ನಾವು ಮೂವರಿಂದ ಆಗ್ಲಿಕ್ಕಿಲ್ಲ. ಅಜ್ಜಯ್ಯ, ಅಜ್ಜಯ್ಯ, ನೀವು ಕ್ಷೇಮ ತಾನೆ ಅಜ್ಜಯ್ಯ? ರುದ್ರ, ನಾನ್ ಚೆನ್ನಾಗಿದ್ದೀನಿ. ನಂಗೆ ಭರವಸೆ ಇತ್ತು, ನೀನ್ ಖಂಡಿತ ಬರ್ತೀಯ. ಅಜ್ಜಯ್ಯ, ಎಲ್ಲ ಸರಿಯಾಗಿ ಬಿಡುತ್ತೆ. ಮೊದಲು ಇಲ್ಲಿಂದ ಹೊರಡೋಣ. ಇದನ್ನ ನಾನು ಆಮೇಲೆ ನೋಡ್ಕೋತೀನಿ. ನಡೀರಿ. ನಾನ್ ಜಾದೂ, ನಾನ್ ಮಾಯಾ ಜಾಲ. ಮ್ಯಾಜಿಕ್ ಇಲ್ಲದೇನೆ ಹೆದರಿ ಬಿಟ್ಟ ಶಾಕ. ಮೇಡಮ್ ಕಾನೂನ್ಗೂ ಬೇಗನೆ ಹಿಂಬಾಲಿಸಿ. ನಮ್ಮನ್ನು ನಿಮ್ ಜೊತೆ ಕರ್ಕೊಂಡು ಹೋಗಿ. ನನಗೆ ಇವ್ರ ಜೊತೆ ಬದುಕೋಕ್ಕಾಗಲ್ಲ. ನಾವು ಕೂಡ ಭೂಮಿಯಿಂದ ಬಂದ್ರೆ. ಲಾರ್ಡ್ ಎಸ್ ಇಂದ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತೀರಾ? ಐ ಆಮ್ ನಾಟ್ ಪೈರಟ್ ಆಫ್ ದ ಯೂನಿವರ್ಸ್ ಎನಿಮೋರ್. ಐ ಆಮ್ ನಾವ್ ಲಾರ್ಡ್ ಆಫ್ ದ ಯೂನಿವರ್ಸ್. ಈಗ ನೀವ್ ಯಾರು ಉಳಿಯೋದಿಲ್ಲ. ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಶಿವ, ನೀವು ಸೈಡ್ ಆಗಿ. ಇದು ಮ್ಯಾಜಿಕಲ್ ಫೈಟು. ಮ್ಯಾಜಿಕ್ ಅಂದ್ರೆ ಇಷ್ಟೇನಾ? ನನಗೆ ಸಿಕ್ಕಾಪಟ್ಟೆ ದುರಹಂಕಾರ. ಸರಿಯಾಗಿ ಫೈಟ್ ಮಾಡೋಕ್ಕೂ ಬರ್ತಿಲ್ಲ. ನೀನ್ ನಿನ್ನ ಲೌಡ್ ಸ್ಪೀಕರ್ ಅನ್ನ ಸ್ವಲ್ಪ ಹೊತ್ತಿಗೆ ಆಫ್ ಮಾಡ್ತೀಯಾ? ಕೆಲ್ಸಕ್ಕೆ ಬಾರ್ದ ಹುಡ್ಗಿ, ಬಾಯಿ ಪೂರ್ತಿ ವಾಂತಿ. ನೀನ್ ಏನ್ ಹೇಳಿದ್ಯೋ ಅದು ನೀನೇ. ನಿನ್ನ ಬಾಯಿ ಪೂರ್ತಿ ವಾಂತಿ. ರುದ್ರ, ಇವನ ಹತ್ರ ತುಂಬಾ ಮೆಜಿಷಿಯನ್ ಶಕ್ತಿ ಇದೆ. ಹೆಚ್ಚು ಕಡಿಮೆ ನಿಮ್ ತಾತನ್ ತರಾನೇ ತುಂಬಾ ಶಕ್ತಿ ಇದೆ. ನಾವು ಈ ತರ ಮಾಡೋಣವಾ? ನಾವಿಬ್ರು ಸೇರಿ ಫೈಟ್ ಮಾಡೋಣವಾ?
ಒಬ್ರಿಗಿಂತ ಇಬ್ರು ಫೈಟ್ ಮಾಡಿದ್ರೆ ಒಳ್ಳೇದು. ಗುಡ್ ಐಡಿಯಾ. ಕೈ ಹಿಡ್ಕೋ ಗೆಳೆಯ. ಇಬಾಯಿಸ್ಕಾ ರುದ್ರಾಸ್ ಪವರ್ ಕಾಪಿ ಪೇಸ್ಟು. ಹೇ ಶಿವ, ನೀನಲ್ಲಿಂದ ಸೈಡ್ಗೆ ಹೋಗ್ಬಿಡು. ಒಂದ್ ವೇಳೆ ನೀನೇನಾದ್ರೂ ಮಧ್ಯದಲ್ಲಿ ಸಿಕ್ಕಾಕೊಂಡ್ರೆ ಉಳಿದ ಹಾಗೆ ಹೊಸ್ಕಾಕ್ಬಿಡ್ತೀನಿ. ಶಿವನ ವಯಸ್ಸು ಮತ್ತೆ ಶಿವನ ಶಕ್ತಿಯ ಮೇಲೆ ಎಂದಿಗೂ ಸಂಶಯ ಬೇಡ. ವಾ, ಏನ್ ಡೈಲಾಗ್ ಹೇಳ್ದೆ ಶಿವ? ಯಾಕೆ ಈಗ ರುದ್ರನ ಕಾಪಿ ಮಾಡ್ಲಿಲ್ವಾ? ಕಾಪಿ ಕ್ಯಾಟ್. ಶಿವಾನು ಮ್ಯಾಜಿಕ್ ಮಾಡ್ತಾನೆ. ಇವಾಗ ಹೇಳು ಲೌಡ್ ಸ್ಪೀಕರ್, ಏನ್ ಹೇಳ್ತೀಯಾ? ಶಿವ ಇಲ್ಲ ಅಂದ್ರೆ ರುದ್ರ ಏನೂ ಇಲ್ಲ. ನೀನು ಲೌಡ್ ಸ್ಪೀಕರ್. ನೀನು ಲೌಡ್ ಸ್ಪೀಕರ್. ನೀನು ಲೌಡ್ ಸ್ಪೀಕರ್. ನೀನು ದುರಹಂಕಾರಿ. ನೀನು ಚಾಟರ್ ಬಾಕ್ಸ್. ಶಿವ, ಅವನು ನೆಲದ ಮೇಲಿದ್ದಾಗ ನಮ್ ಮ್ಯಾಜಿಕ್ ನ ಪ್ರಭಾವ ಆಗೋದಿಲ್ಲ. ಗಾಳಿಲಿ ತಿಳಿಸಿ ಸಾಯಿಸ್ಬೇಕು. ನೀನ್ ಅವನನ್ನ ಮೇಲಕ್ಕೆ ಎತ್ಬೇಕು. ನಾವು ಅವರಿಗೆ ಹೆಲ್ಪ್ ಮಾಡ್ಬೇಕು. ಅಂತರ್ ಮಂತರ್ ಕಾಲಿ ಕಲಾಂತರ್ ಚೂ. ನನಗನ್ಸುತ್ತೆ ನಿನ್ನ ಮ್ಯಾಜಿಕ್ ಡಿಮ್ಯಾಂಡ್ ಇಲ್ಲ ಅಂತ. ಯು ಆರ್ ಗುಡ್ ಫಾರ್ ನಥಿಂಗ್. ಏನಾದ್ರೂ ಮಾಡ್ತಿದ್ದೀನಿ. ನೀನೇನ್ ಮಾಡ್ತಿದ್ಯಾ? ಲೌಡ್ ಮೌತ್. ಸುಮ್ನೆ ಬೊಗಳ್ತಿದ್ಯಾ? ಗುಡ್ ಫಾರ್ ನಥಿಂಗ್. ನೀನು ಗುಡ್ ಫಾರ್ ನಥಿಂಗ್. ಯು ಗುಡ್ ಫಾರ್ ನಥಿಂಗ್. ನೀನು ಗುಡ್ ಫಾರ್ ನಥಿಂಗ್. ಯು ಗುಡ್ ಫಾರ್ ನಥಿಂಗ್. ನಿನ್ಗೆ ಅಷ್ಟೊಂದು ಧೈರ್ಯನಾ ನನ್ನನ್ನ ತಳ್ದೆ? ಧೈರ್ಯ ಅಲ್ಲ, ಆ ಕಲ್ಲಿನಿಂದ ನಿನ್ನ ರಕ್ಷಿಸಿದಿ. ಥ್ಯಾಂಕ್ಸ್. ಓ ಮೈರಾ, ಹುಷಾರು. ಥ್ಯಾಂಕ್ಸ್. ನೀನೇನು ಅಷ್ಟೊಂದು ಕೆಟ್ಟೋಳಲ್ಲ. ನೀನಷ್ಟು ಕೆಟ್ಟವಳಲ್ಲ. ನಾನೇ ಕೆಟ್ಟೋಳು. ನಾನ್ ಕೆಟ್ಟವಳು. ನೀನ್ ಒಳ್ಳೆಯವಳು. ನೀನ್ ಒಳ್ಳೆಯವಳು. ಇಲ್ಲ, ನಾನ್ ಕೆಟ್ಟೋಳು. ಇಲ್ಲ, ನಾನ್ ಕೆಟ್ಟವಳು. ನೀನ್ ಒಳ್ಳೆಯವಳು. ಫ್ರೆಂಡ್ಸ್. ಥ್ಯಾಂಕ್ ಗಾಡ್, ಒಂದ್ ಜಗಳ ಮುಗ್ದೋಯ್ತು. ಈಗ ಇನ್ನೊಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು. ಇವನೊಬ್ನೇ ಇಲ್ಲ, ಬೇರೆ ಯಾರೋ ಇದ್ದಾರೆ. ನಮ್ಗೆ ಇನ್ನೂ ಜಾಸ್ತಿ ಹೆಲ್ಪ್ ಬೇಕು. ಹೆಲ್ಪ್ ಬರ್ತಾ ಇದೆ. ಇಬಾಯಿಸ್ಕಾ ಮಲ್ಟಿಪಲ್ ಇಮೇಜ್ ಕ್ರಿಯೇಟೋ. ಇಷ್ಟೊಂದ್ ಜನನ? ನಿಜವಾದವ್ರು ಯಾರು? ಎದುರಿಗೆ ಬನ್ನಿ. ನಾನಸ್ಲಿ. ಇಲ್ಲ, ನಾನಸ್ಲಿ. ನಾನೇ ನಿಜ. ಇಲ್ಲ, ನಾನೇ ನಿಜ. ನನ್ನ ಏಲಿಯನ್ ಸೆಕ್ಯೂರಿಟಿ ಗಾರ್ಡ್ಸ್, ಎಲ್ಲಿದ್ದೀರಾ ನೀವು? ಹೆಲ್ಪ್ ಮಾಡಿ, ನನಗೆ ಹೆಲ್ಪ್ ಮಾಡಿ. Attack!
ನೀವೆಲ್ಲ ಜಾಗ ಬಿಡಿ, ಇದನ್ನ ನಾನ್ ನೋಡ್ಕೊತೀನಿ. ಅರೆ ಇವರಿಗೂ ಕುಂಫು ಕರಾಟೆ ಬರುತ್ತಾ? ಇವ್ರ ಹತ್ರ ಅದಕ್ಕಿಂತ ಅಪಾಯಕಾರಿವಾದ ಆಯುಧ ಇದೆ ನೋಡಿ. ಸಾರೆ ಗಾಮಾ ಪಾ ದಾನಿ. Wow, that's fantastic, Ajja. Keep it up. ರುದ್ರ ಶಿವ, ಪಿಕ್ಚರ್ ಇನ್ನು ಮುಗ್ದಿಲ್ಲ. ಶಿವ, ಅವನು ತ್ರಿಮೂರ್ತಿಯ ಪವರ್ಸ್ ನ ಪೂರ್ತಿಯಾಗಿ ಉಪಯೋಗಿಸುವವನಿದ್ದಾನೆ. ಈಗ ನಾವು ಕೂಡ ನಮ್ಮ ಎಲ್ಲ ಪವರ್ಸ್ ನ ಯೂಸ್ ಮಾಡಬೇಕು. ದೇವರೇ, ಎಲ್ಲ ಒಳ್ಳೇದಾಗ್ಲಿ, ಇವರನ್ನು ಕಾಪಾಡು. ಎಲ್ಲಿವರೆಗೆ ಇವನ ಮೂರ್ಛೆ ತಪ್ಪೋದಿಲ್ಲ, ನಂಗೆ ನನ್ ಮ್ಯಾಜಿಕ್ ಸರಿಸೋಕಾಗಲ್ಲ. ಒಂದ್ ವೇಳೆ ಅಜ್ಜಯ್ಯನ ಪವರ್ಸ್ ಇದ್ದಿದ್ರೆ ನಾನ್ ಲಾರ್ಡ್ ಈಸನ ಎಲ್ಲ ಪವರ್ಸ್ ಕಿತ್ಕೊಂಡು ನಾವು ವಾಪಸ್ ಎಲ್ರಿಗೆ ಕೊಡ್ಬಹುದಿತ್ತು. ರುದ್ರ, ನೀನ್ ನೆನಪಿಸಿದಾಗ ಅಜ್ಜಯ್ಯ ಬಾಡ್ದಿದ್ರೆ ಹಾಗೆ. ಅಜ್ಜಯ್ಯ, ಆದ್ರೆ ನಿಮ್ಮ ಪವರ್ಸ್ ಕೇವಲ ಜೈಸಿಂಗ್ನಿಗೆ ಮಾತ್ರ ಹೀಗ್ ಮಾಡೋಕ್ಕಾಗುತ್ತೆ. ತನ್ನ ಬಾಡಿಲಿ ತನ್ನ ಪವರ್ ನ ಒಂದು ಚಿಕ್ಕ ರಿಸರ್ವ್ ಬಚ್ಚಿಟ್ಟಿದ್ದಾರೆ. ಇಂತಹ ಸಿಚುವೇಶನ್ಸ್ ಗಾಗಿ ಯಾರಾದ್ರೂ ಮೋಸದಿಂದ ಇವರ ಪವರ್ಸ್ ಕಿತ್ಕೊಂಡ್ರೆ ಆಗ ಇವರು ತಮ್ಮ ರಿಸರ್ವ್ ಪವರ್ಸ್ ಅನ್ನ ಯೂಸ್ ಮಾಡಬಹುದು. ಈಗ ನಾವೆಲ್ಲರೂ ನಮ್ಮ ಪವರ್ಸ್ ಯೂಸ್ ಮಾಡೋ ಟೈಮ್ ಬಂದಿದೆ. ರುದ್ರ, ಶಿವ, ಅವನು ಗಾಳಿಯಲ್ಲೇ ಇರಲಿ, ಅವನ ನೆಲದ ಮೇಲೆ ಇದ್ದಾಗ ಅವನ ಮೇಲೆ ಪವರ್ಸ್ ನ ಪ್ರಭಾವ ಬೀಳೋದಿಲ್ಲ. Ibaiska, Zibaiska, all powers return. Boom, chick, chick, boom. Boom, chick, chick, boom. ಇಲ್ಲ, ನೋ ನೋ, ನನ್ನ ಪವರ್ಸ್ಗಳನ್ನ ವಾಪಸ್ ತಗೊಳ್ಬೇಡಿ. ಸಾಯ್ಲಿ ಬಿಡಿ. ವೆರಿ ಗುಡ್ ರುದ್ರ ಶಿವ, ನಾವು ಇಂಟರ್ ಪ್ಲಾನೆಟ್ ಪೊಲೀಸ್ ನ ಕರೆದಿದ್ದೀವಿ. ಅವ್ರು ಇನ್ನೇನ್ ಬಂದ್ಬಿಡ್ತಾರೆ. ನಮಗೆ ಅಕಲ್ ಸಿಂಗ್ ಎಲ್ಲ ಹೇಳಿದಾನೆ. ನಿಮಗೆ ತುಂಬಾನೇ ಧನ್ಯವಾದಗಳು. ನಾವು ಇವನ್ನ ಹಿಡಿಯೋದಕ್ಕೆ ತುಂಬಾನೇ ಪ್ರಯತ್ನ ಮಾಡ್ತಾ ಇದ್ವಿ, ಆದ್ರೆ ಪ್ರತಿ ಸಲ ಇವನು ತಪ್ಪಿಸ್ಕೊಳ್ತಾ ಇದ್ದ. ಇವನ್ಗೀಗ ಎಂತ ಶಿಕ್ಷೆ ಸಿಗುತ್ತೆ ಅಂದ್ರೆ ಇವನ್ಗೆ ಮತ್ತೆ ಸ್ವಾತಂತ್ರ್ಯ ಸಿಗೋದೇ ಇಲ್ಲ. ಕಮಾನ್, ಮೂವ್. ಒಂದ್ ನಿಮಿಷ, ನಾನವ್ರ ಜೊತೆ ಒಂದ್ ಫೋಟೋ ತಗೋತೀನಿ. ಇಲ್ಲಾಂದ್ರೆ ಏಲಿಯನ್ಸ್ ಜೊತೆ ಫೋಟೋ ತಗೊಳ್ಳೋ ನನ್ ಕನ್ಸಾಗೆ ಹೊರಟೋಗುತ್ತೆ. ನಿಮ್ಮೆಲ್ರಿಗೂ ಧನ್ಯವಾದ. ನಾವಿನ್ನ ಹೊರಡ್ತೀವಿ. ಥ್ಯಾಂಕ್ ಯು ಶಿವ, ರುದ್ರ. ನಿಮ್ಮಿಬ್ಬರ ಪರಾಕ್ರಮ ನೋಡಿ ನಾನು ದಂಗಾಗ್ಬಿಟ್ಟೆ. ನಾನ್ ಜಾದು, ನಾನ್ ಮಾಯಾಜಾಲ, ಹೆದರು ನನಗೆ, ನಾನು ಶಾಕಾಲ್. ನಾನ್ ಜಾದು, ನಾನ್ ಮಾಯಾಜಾಲ, ಹೆದರು ನನಗೆ, ನಾನು ಶಾಕಾಲ್. ತುಂಬಾ ಖುಷಿ ಆಗ್ತಿದೆ ಇದನ್ನ ಹೇಳೋಕೆ. ಅವನ ಹೆದರಿಗೆ ಹೇಳೋಕೆ ಭಯ ಆಗ್ತಾ ಇತ್ತು. ಥ್ಯಾಂಕ್ ಯು ಶಿವ ಅಂಡ್ ರುದ್ರ. ಶಿವ, ನೀನ್ ಇಲ್ದಿದ್ರಿ ನಾವ್ ಎಂದು ಲಾರ್ಡ್ ಏಸನಿಂದ ಗೆಲ್ತಿರ್ಲಿಲ್ಲ. ಥ್ಯಾಂಕ್ ಯು. ಇಲ್ಲ, ರುದ್ರ ಇಲ್ಲ ಅಂದಿದ್ರೆ ನಾವ್ ಯಾರು ಗೆಲ್ಲಕ್ಕಾಗ್ತಿರ್ಲಿಲ್ಲ. ಶಿವನಿಂದ ಆಯ್ತು. ರುದ್ರ ಮಾಡಿದ್ದು. ಶಿವನಿಂದ ಆಯ್ತು. ರುದ್ರ ಮಾಡಿದ್ದು. ಶಿವ ರುದ್ರ, ರುದ್ರ. ಇವರಿಬ್ರನ್ನ ಯಾರು ತಡೆಯಕ್ಕಾಗಲ್ಲ.
Watch India's largest kids library only on Jio Hotstar. Download the app now.